ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಹಾಗಲಕಾಯಿ ಪಲ್ಯ ಮಾಡಿ ತೋರ್ಸಕತ್ತೀನಿ. ಭಾಳಷ್ಟು ಜನರು ಈ ಹಾಗಲಕಾಯಿ ಪಲ್ಯ ತಿನ್ನೋದು ಕಡಿಮೆ, ಯಾಕಂತಂದ್ರೆ ಇದು ಕಹಿ ಇರುತ್ತಂತೇಳಿ ತಿನ್ನೋದಿಲ್ಲ. ಕಹಿ ಇದ್ದಷ್ಟು ಆರೋಗ್ಯಕ್ಕೆ ಒಳ್ಳೇದಿರುತ್ತೆ. ಮತ್ತು ಕಹಿ ಬರದೆ ನಾವು ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀನಿ. ಈ ಥರ ನೋಡಿರಿ, ಬೀಜ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿನಿ. ನಾನು ಕಟ್ ಮಾಡ್ಕೊಂಡೇನಿಲ್ಲ, ಅದೇ ಥರ ಕಟ್ ಮಾಡ್ಕೊಳ್ರಿ. ಇದು ಶೇಂಗಾನ ಹುರಿದು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ತೋರಿಸಿದ್ದು ನಾನು ನಿಮ್ಗೆ. ಈಗ ಪ್ಯಾನ್ ಬಿಸಿ ಆದ ತಕ್ಷಣ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಈಗ ನಾನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದ ಹಾಗಲಕಾಯಿನ ಇದ್ರೊಳಗನ ಹಾಕ್ಕೊಂಡು ಎಣ್ಣೆ ಒಳಗನ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಒಳಗೆ ಹುರ್ಕೊತೀವಿ ಅಷ್ಟು ಚೆನ್ನಾಗಿ ಕಹಿ ಅಂಶ ಕಡಿಮೆ ಆಗುತ್ತೆ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿನೇ ಹಾಕ್ಕೊಳ್ರಿ. ಒಂದು 2 ಟೀ ಚಮಚ ಎಣ್ಣೆನ ಹಾಕ್ಕೊಳ್ರಿ, 2-3 ಟೀ ಚಮಚ. ಈಗ ನಾನು ಹಾಗಲಕಾಯಿನ ಹಾಕ್ಕೊಳಕತ್ತೆ ನೋಡಿರಿ. ಫ್ರೆಶ್ ಆಗಿರೋಂಥ ಹಾಗಲಕಾಯಿ ತುಂಬ ಚೆನ್ನಾಗಿದ್ದಾವೆ. ಇದನ್ನು ನಾವು ಚಪಾತಿ ಜೋಡಿ, ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಮತ್ತು ಬಿಸಿ ಅನ್ನ ತುಪ್ಪದ ಜೋಡಿ ಸೈಡ್ ಇಟ್ಕೊಂಡು ಮಾತ್ರ ಸಖತ್ತಾಗಿರ್ತೈತೆ ರೀ. ಈ ಪಲ್ಯ ಭಾಳ ಇಷ್ಟಪಟ್ಟು ತಿನ್ಬೋದು. ಅಷ್ಟು ತಿನ್ನಲಿಲ್ಲ ಅಂತಾರೂ ಸಹಿತ ಈ ಪಲ್ಯನ ತಿಂತಾರೆ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಾಕತಿ. ಒಂದು ಸಾರಿ ಮಾಡಿಕೊಡ್ರಿ, ಏನು ಅನ್ನೋದು ಕಾಮೆಂಟ್ ಒಳಗೆ ತಿಳಿಸ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಅಂದರೆ ನಿಮ್ಗೆ ಯಾವ ಥರ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮೆಥಡ್ ಒಳಗೆ ಮಾಡ್ತಾರೆ. ಹೀಗಾಗಿ ಈಗ ನೋಡ್ಬೋದು, ಈ ಒಂದು ಸ್ವಲ್ಪ ಹುರಿದಾದ್ಮೇಲೆ ಮೇಲೆ ಕಡೆ ಈ ಥರ ನೋಡ್ಬೋದು ಕಪ್ಪು ಕಲರ್ ಚೇಂಜ್ ಆಗ್ತಾವೆ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಈ ಥರ ನೋಡಿರಿ, ಇಷ್ಟ ಆದರೆ ಸಾಕು. ಈಗ ನಾನು ತೋರ್ಸಕತ್ತೇನೆ, ಇಷ್ಟ ಆದರೆ ಸಾಕು. ಒಂದು ಪ್ಲೇಟಿಗೆ ತೆಗೆದು ರೆಡಿ ಮಾಡಿ ಇಟ್ಕೊಳ್ಳೋಣಂತ. ಇದೇ ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಹಾಕೋಣಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಸ್ವಲ್ಪ ಎಣ್ಣೆ ಹಾಕೋಣ ಅಂತ ಒಗ್ಗರಣೆಗೆ. ಎಣ್ಣೆ ಕಾಯಲಿ ಸ್ವಲ್ಪ. ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು 1/4 ಟೀ ಚಮಚ ಆದರೆ ಸಾಕು. ಸಾಸಿವೆ ಚಟ್ಪಟ್ ಅಂತ ಸಿಡಿಲಿ ಸಾಸಿವೆ. ಆಮೇಲೆ ಸಣ್ಣಗೆ ಕಟ್ ಮಾಡಿದ 1-2 ಈರುಳ್ಳಿ ಮತ್ತು ಕೊತ್ತಂಬರಿ ಕರಿವೆ ಎರಡೂ ಹಾಕ್ಕೊಂಡು ಎಣ್ಣೆ ಒಳಗೆ ಹುರ್ಕೊಳ್ಳೋಣ ಅಂತ. ಕಲರ್ ಚೇಂಜ್ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ 1/4 ಟೀ ಚಮಚ ಅರಿಶಿನದ ಪೌಡರ್ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಒಂದು ಸರಿ. ಖಾರದ ಪೌಡ್ರ್ ಹಾಕ್ಕೊಳಕತ್ತೀನಿ. ಸ್ವಲ್ಪ ಖಾರ ಜಾಸ್ತಿನೇ ಇರಲಿ. ಗರಂ ಮಸಾಲ ಸ್ವಲ್ಪ, ಖಾರದ ಪೌಡ್ರು ಗರಂ ಮಸಾಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಮತ್ತು ಮೊದಲು ನಾನು ಹುಣಸೆಹಣ್ಣು, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ತೊಳೆದು ನೆನೆಕಿಟ್ಟಿದ್ದೆ, ಅದರ ರಸನ ಹಾಕ್ಕೊಳಕತ್ತೀನಿ. ಕಹಿ ಅಂಶ ಹೋಗಬೇಕು ಅಂತಂದ್ರೆ ಹುಣಸೆ ಹಣ್ಣಿನ ರಸ ಹಾಕಲೇಬೇಕು. ಟೇಸ್ಟು ಕೂಡ ತುಂಬ ಚೆನ್ನಾಗಿ ಕೊಡ್ತೈತಿ. ಹುಣಸೆಹಣ್ಣು ಹಾಕಿಂದ ನಾವು ಬೆಲ್ಲ ಹಾಕಲೇಬೇಕು. ಬೆಲ್ಲ ಸ್ವಲ್ಪ ಹಾಕಬೇಕು. ಈಗ ಗುರಾಳ್ ಪೌಡ್ರು, ಹುಚ್ಚೆಳ್ಳು ಅಂತೇವಲ್ಲ, ಹುಚ್ಚೆಳ್ಳಿನ ಪೌಡ್ರನ್ನ ಹಾಕ್ಕೊಳ್ಳೇಬೇಕು. ಈಗ ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಹಾಲಿನ ರಸ ಹಾಕೀವಲ್ಲ, ಒಂದು ಸ್ವಲ್ಪ ಬೆಲ್ಲ, ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಒಮ್ಮೆ.
ಈಗ ನೀರು ಹಾಕ್ಕೊಳಕತ್ತೆ ನೋಡ್ರಿ. ಸ್ವಲ್ಪ ನೀರು ಹಾಕ್ಕೋಬೇಕು, ಕುದಿಯುವಷ್ಟು ನೀರು ಹಾಕ್ಕೋಬೇಕು. ಸ್ವಲ್ಪ ಕುದಿ ಬರಲಿ ಇದು. ಕುದಿ ಬಂದಾಗ ನಾವು ಫ್ರೈ ಮಾಡಿಟ್ಟಿದ್ದಂತಹ ಹಾಗಲಕಾಯಿ ಪೀಸಸ್ಗಳನ್ನು ಇದ್ರೊಳಗನೆ ಸೇರಿಸ್ಕೊಂಡು ಒಂದು 5-10 ನಿಮಿಷ ನಾವು ಚಲೋ ಹೊತ್ನಾಗಿ ಬೇಯಿಸ್ಕೋಬೇಕು. ಈಗ ಕುದಿ ಬರಕತ್ತೈತಿ ನೋಡ್ಬೋದು ನೀವು. ಖಂಡಿತ ಮಾಡ್ಕೊಳ್ರಿ, ತುಂಬ ಚೆನ್ನಾಗಾಗ್ತೈತಿ. ಕಹಿ ಒಟ್ಟ ಆಗೋದಿಲ್ಲ. ಸೂಪರ್ ಅಂದ್ರೆ ಸೂಪರ್ ಆಗ್ತೈತಿ ಇದು. ಪ್ಲೇಟ್ ಮುಚ್ಚಿ ಒಂದು 5-10 ನಿಮಿಷ ಬೇಯೋವರೆಗೂ ಬಿಡೋಣ ಅಂತ. ಈಗ ಒಂದು 5-10 ನಿಮಿಷ ಆದಮೇಲೆ ಲಾಸ್ಟಲ್ಲಿ ಶೇಂಗಾ ಪೌಡ್ರು ಅಂದರೆ ಹುರಿದ ಶೇಂಗಾ ಕಾಳು ಅಂತೇವಲ್ಲ, ಶೇಂಗಾ ಕಾಳನ್ನು ಹುರಿದು ಮಿಕ್ಸರ್ ಜಾರಿಗೆ ಹಾಕಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಪುಡಿ ತುಂಬ ರುಚಿ ಕೊಡ್ತೈತಿ ಇದು ಪಲ್ಯಕ್ಕೆ. ಇದನ್ನು ಹಾಕಲೇಬೇಕು. ನಾ ಏನೇನು ತೋರಿಸೀನಿ ಎಲ್ಲನೂ ಹಾಕಲೇಬೇಕು, ಅಂದ್ರೆ ಟೇಸ್ಟು ಚೆನ್ನಾಗಿರ್ತೈತಿ ಈ ಪಲ್ಯದ್ದು. ನೋಡ್ಬೋದು, ನೋಡಿದ್ರೆ ತಿನ್ಬೇಕನ್ನಿಸ್ತೈತಿ, ಅಷ್ಟು ಮಸ್ತಾಗೈತಿ. ಖಾರ ಖಾರ, ಹುಳಿ, ಉಪ್ಪು, ಖಾರ, ಸ್ವೀಟು, ಏನು ಹೇಳ್ತೀರಿ ಪಲ್ಯ ರುಚಿ. ಹಂಗನ ತಿನ್ಬೋದು. ಬಿಸಿ ಬಿಸಿ ತುಪ್ಪ ಅನ್ನ ಹಾಕ್ಕೊಂಡು ಸೈಡಲ್ಲಿ ಇದನ್ನು ಕಡ್ಕೊಂಡು ತಿಂದ್ರೆ ಹಾಗಲಕಾಯಿನ ಹೆಲ್ತಿಗೂ ಚಲೋ ಮತ್ತು ರುಚಿನೂ ಸಖತ್ತಾಗಿರ್ತೈತಿ. ನೋಡ್ಬೋದು, ರಸ ಇರ್ತೈತಿ. ಅನ್ನಕ್ಕೆ ಹಾಕ್ಕೊಂಡು ರಸನೂ ನಾವು ಊಟ ಮಾಡ್ಬೋದು. ಭಾಳ ಮಸ್ತಾಗ್ತೈತಿ. ಒಂದು ಸಾರಿ ಮಾಡಿಕೊಡ್ರಿ. ಮತ್ತು ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿನೂ ಸಖತ್ತಾಗಿರ್ತೈತಿ ಇದು. ನೋಡಿದ್ರಲ್ಲ, ರುಚಿಕರವಾದ ಹಾಗಲಕಾಯಿ ಪಲ್ಯ ಕಹಿ ಬರ್ದೆ ನಾವು ಯಾವ ಥರ ಮಾಡ್ಕೊಳೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋ ನಾನು ವಿಡಿಯೋದಾಗ ತೋರಿಸೀನಿ. ಮಿಸ್ ಮಾಡಿದೆ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಒಂದು ಸಾರಿ ಮಾಡ್ಕೊಂಡು ಏನು ಅನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಬೆಂದತಿಲ್ಲ ಅಂತ ನೋಡಿದೆ, ತುಂಬ ಚೆನ್ನಾಗಿ ಬೆಂದತಿ. ಇಷ್ಟ ಆದರೆ ಸಾಕು, ಹಾಗಲಕಾಯಿ ಬೆಂದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳೋಣಂತ. ಸರ್ವಿಂಗ್ ಬೌಲಿಗೆ ಹಾಕೋಣಂತ. ಬಿಸಿ ಬಿಸಿ ಜೋಳದ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೈ ಈ ಪಲ್ಯ. ರುಚಿಕರವಾದ ಹಾಗಲಕಾಯಿ ಪಲ್ಯ, ಗೊಜ್ಜು ಅಂತ ಕರಿಬೋದು, ಪಲ್ಯ ಅಂತ ಕರಿಬೋದು. ಯಾರೆಲ್ಲ ಫಸ್ಟ್ ಟೈಮ್ ನೋಡಕತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ರೆಡಿ ಆಯಿತು. ಬಿಸಿ ಬಿಸಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು. ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿನಿ. ನೋಡಿದ್ರನ್ನ ತಿನ್ಬೇಕು ಅನಿಸ್ತೈತಿ. ಅಷ್ಟು ಚೆನ್ನಾಗಿ ಆಗೈತಿ ಅಂತಲೇ ಹೇಳ್ಬೋದು ಈ ಹಾಗಲಕಾಯಿ ಪಲ್ಯ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ.